ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿಜಯ್ಸ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇವತ್ತೊಂದು ಹೊಸ ರೆಸಿಪಿ ಮಾಡ್ತಿದ್ದೀನಿ. ಏನಪ್ಪ ಅದು ಅಂದರೆ ಬೇಗನ್ ಭರ್ತಾ ಅಂತ. ಇದು ನಾರ್ತ್ ಇಂಡಿಯನ್ ಸ್ಟೈಲು, ಅಂದರೆ ನಾರ್ತ್ ಇಂಡಿಯನ್ ಕಡೆ ತುಂಬ ಮಾಡ್ತಾರೆ, ನಮ್ಮ ಕಡೆ ಸ್ವಲ್ಪ ಕಡಿಮೆ. ಅಂದರೆ ನಮ್ಮ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಹೇಳಬೇಕು ಅಂದರೆ ದಪ್ಪ ಬದನೆಕಾಯಿ ಸುಟ್ಟು ಮಾಡೋವಂಥ ಗೊಜ್ಜು ಇದು. ಬದನೆಕಾಯಿ ಚಟ್ನಿ ಅಂತ ಕೂಡ ಹೇಳ್ತಾರೆ, ಸಣ್ಣ ಬದನೆಕಾಯಿ ಚಟ್ನಿ ಮಾಡ್ತಾರಲ್ಲ ಆ ಥರ. ಆದರೆ ಇದು ಗೊಜ್ಜು ಅನ್ನೋದಕ್ಕೆ ಜಾಸ್ತಿ ಸೂಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ಈ ಥರ ನೋಡಿ, ಪರ್ಪಲ್ ಕಲರ್ದು ದಪ್ಪ ಬದನೆಕಾಯಿ ಬರುತ್ತಲ್ಲ, ಆ ಬದನೆಕಾಯಿ ತೊಗೊಂಡು ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಅದಕ್ಕೆ ಅಡುಗೆ ಎಣ್ಣೆ ಹಚ್ತಾಯಿದ್ದೀನಿ. ಯಾಕೆಂದರೆ ಈ ಬದನೆಕಾಯಿನ ನಾವು ಸುಟ್ಕೋಬೇಕು. ಎಣ್ಣೆ ಹಚ್ಚಿದ್ರೆ ನೀಟಾಗಿ ಸುಡುತ್ತೆ, ಮೇಲ್ಗಡೆ ಸಿಪ್ಪೆ ತೆಗಿಯೋಕ್ಕೆ ಈಸಿಯಾಗಿ ಬರುತ್ತೆ ಅಂತ. ಇದು ಹಚ್ಚಿ ಆದಮೇಲೆ ಈ ಬದನೆಕಾಯಿನ ಮಧ್ಯಕ್ಕೆ ಸೀಳ್ಕೊತಿದ್ದೀನಿ, ಒಂದು 4ರಿಂದ 5 ಸೈಡು. ಇದನ್ನ ಚೆನ್ನಾಗಿ ಸೀಳ್ಕೊಂಡು ಬಿಡಿಸಿರೋವಂಥ ಬೆಳ್ಳುಳ್ಳಿ ಒಂದು 4-5 ಇಲ್ಕು ಮತ್ತು ಒಂದು 2 ಹಸಿರು ಮೆಣಸಿನ್ಕಾಯಿ ಇದರೊಳಗೆ ಸೇರಿಸ್ಕೊತೀನಿ ನಾನು. ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಕುಕ್ಕಿಂಗ್ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಅಲ್ಲಿ ನಾರ್ತ್ ಇಂಡಿಯನ್ ಸ್ಟೈಲ್ ಏನೇನು ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ, ಅದನ್ನೆಲ್ಲ ಇಲ್ಲಿ ವೀಡಿಯೋ ಮಾಡಿ ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈಗ ನೋಡಿ, ಬೆಳ್ಳುಳ್ಳಿ ಬಿಡಿಸಿರೋದು ಇದ್ರ ಮಧ್ಯೆ ಸೇರಿಸ್ತಿದ್ದೀನಿ, ಹಾಗೆ ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನ ನೀಟಾಗಿ ಸುಟ್ಕೋಬೇಕು. ತುಂಬ ಅಂದರೆ ನಾವು ಯಾವಾಗಲೂ ಒಂದೇ ಥರ ರೆಸಿಪಿ ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಒಂದು ಟೊಮೊಟೊ ಕೂಡ ಮೇಲೆ ನೀಟಾಗಿ ಎಣ್ಣೆ ಹಚ್ಕೊಂಡು ಬದನೆಕಾಯಿ ಮತ್ತು ಟೊಮೊಟೊ 2 ಸುಡ್ತಿದ್ದೀನಿ. ನಿಮಗೆ ಸ್ವಲ್ಪ ಹುಳಿ ಥರ ಜಾಸ್ತಿ ಬೇಕು ಅಂದರೆ ನಾಟಿ ಟೊಮೊಟೊ 2 ಸೇರಿಸ್ಕೋಬೋದು. ನಾವು ಸ್ವಲ್ಪ ಜಾಸ್ತಿ ಹುಳಿ ಏನು ತಿನ್ನೋಲ್ಲ, ನಾರ್ಮಲ್ಲು, ಹಾಗಾಗಿ ಫಾರಮ್ ಟೊಮೊಟೊ 1 ಹಾಕೋತಿದ್ದೀನಿ. ತುಂಬ ಚೆನ್ನಾಗಂತೂ ಬಂದಿತ್ತು. ನೀವು ಒಂದು ಸಲ ಮಾಡಿ ನೋಡಿ, ಈ ಥರ ನೀಟಾಗಿ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಸುಟ್ಕೋಬೇಕಿದ್ನ, ಅಂದರೆ ಸಿಪ್ಪೆ ನೀಟಾಗಿ ಬರಬೇಕು. ಆ ಥರ ಎಲ್ಲ ಕಡೆ ತಿರುಗಿಸಿ ನೀಟಾಗಿ ಸುಟ್ಕೊಂಡ್ರೆ ಅದು ಚೆನ್ನಾಗಿ ಇದಾಗುತ್ತೆ, ಮೇಲ್ಗಡೆ ಸಿಪ್ಪೆ ಎಲ್ಲ ನೀಟಾಗಿ ಬರುತ್ತೆ. ಆಮೇಲೆ ಒಳಗಡೆ ಬದನೆಕಾಯಿ ಆಲ್ಮೋಸ್ಟು ಒಂದು ಹಾಫ್ ಬಾಯ್ಲ್ಡ್ ಆದಂಗಿರುತ್ತೆ, ಒಳ್ಳೆ ಟೇಸ್ಟಿ ಆಗಿರುತ್ತೆ. ಈಗ ನೋಡಿ, ಆಲ್ಮೋಸ್ಟ್ ಈಗ ಅದಾಗಿದೆ, ತೆಗೆದಿಟ್ಟಿದ್ದೀನಿ. ಈಗ ಟೊಮೊಟೊ ಸುಡ್ತಿದ್ದೀನಿ. ಟೊಮೊಟೊ ಹಿಂಗೆ ಡೈರೆಕ್ಟಾಗಿ ಸುಡೋದು ಕಷ್ಟ, ಹಾಗಾಗಿ ಒಂದು ಚಾಕು ಸಹಾಯದಿಂದ ಅದನ್ನ ಇದು ಮಾಡಿ ನೀಟಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ಸ್ವಲ್ಪ ಕಪ್ಪಾಗೋವರೆಗೂ ನೀಟಾಗಿ ಸುಟ್ಕೊಂಡಿದ್ದೀನಿ. ಇದು ಸುಟ್ಟು ಒಂದು 7-8 ನಿಮಿಷ ಹಾಗೆ ಇಟ್ಬಿಟ್ರೆ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ನೀಟಾಗಿ ಸಿಪ್ಪೆ ತೆಗಿಯೋಕ್ಕೆ ಬರುತ್ತೆ. ಬಿಸಿಲು ತೆಗಿಬೇಡಿ, ಕೈ ಸುಟ್ಕೊಂಡ್ಬಿಡ್ತೀರ. ಹಾಗಾಗಿ ಸ್ವಲ್ಪ ತಣ್ಣಗಾಗಿಬಿಡಿ, ಒಂದು 7ರಿಂದ 8 ನಿಮಿಷ ಅಥವಾ 10 ನಿಮಿಷನೇ ಬಿಟ್ಬಿಟ್ಟು ನೀಟಾಗಿ ಇದನ್ನ ಸಿಪ್ಪೆ ತೆಕ್ಕೋಬೇಕು. ನೋಡಿ, ಈಗ ಟೊಮೊಟೊ ಸಿಪ್ಪೆ ನೀಟಾಗಿ ಕಪ್ಪಾಗಿದೆ, ಈಗ ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡಿ, ತಣ್ಣಗಾಗಿಬಿಟ್ಟಿದ್ದೆ, ಈಗ ಸಿಪ್ಪೆ ತೆಕ್ಕೋತಾ ಇದ್ದೀನಿ. ಸಿಪ್ಪೆ ತೆಗಿಬೇಕು, ಇಲ್ಲಾಂದರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ. ನೀಟಾಗಿ ಸಿಪ್ಪೆ ತೆಕ್ಕೊಂಡ್ರೆ ನೀಟಾಗಿ ಚೆನ್ನಾಗಿರುತ್ತೆ. ನೋಡಿ, ನಾನು ಟೊಮೊಟೊ ಸಿಪ್ಪೆ ತೆಗೆದಾಯಿತು. ಈಗ ಬದನೆಕಾಯ್ದು ಕೂಡ ತೆಗಿತಾ ಇದ್ದೀನಿ. ಎಣ್ಣೆ ಹಚ್ಚಿರೋದ್ರಿಂದ ಸಿಪ್ಪೆ ತೆಗಿಯೋಕ್ಕೆ ನೀಟಾಗಿ ಬರುತ್ತೆ. ಇದನ್ನ ನೀವು ಚಪಾತಿ ಜೊತೆ, ಇಡ್ಲಿ ಜೊತೆ, ದೋಸೆ ಜೊತೆ ಎಲ್ಲದ್ರ ಜೊತೆ ತಿನ್ಬೋದು. ಅನ್ನದ ಜೊತೆ ಕೂಡ ತುಪ್ಪ ಕಲಸ್ಕೊಂಡು ತಿಂದು ನೋಡಿ, ಒಳ್ಳೆ ಟೇಸ್ಟ್ ಇರುತ್ತೆ. ನನಗೆ ಸಿಪ್ಪೆ ತೆಗೆದಾಗಿದೆ. ಮುಂದಗಡೆ ಭಾಗ ಸ್ವಲ್ಪ ಕಟ್ ಮಾಡಿಕೊಂಡು ಹಿಂದೆ ಬೇರು ಏನಿದೆ ಅದು ತೊಟ್ಟು ಬದನೆಕಾಯ್ದು ಅದಷ್ಟು ಸ್ವಲ್ಪ ಕಟ್ ಮಾಡಿ ತೆಗೆದುಬಿಟ್ಟು ಟೊಮೊಟೊ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಬದನೆಕಾಯಿ ಏನು ಸುಟ್ಕೊಂಡಿದ್ದೆ ಇದೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಇದಕ್ಕೆ ನಾನು ದಪ್ಪ ಸೈಜ್ 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಈರುಳ್ಳಿ ಸ್ವಲ್ಪ ಕಡಿಮೆ ಬೇಕು ಅನಿಸಿದರೆ ಒಂದೇ ಹಾಕ್ಕೋಬೋದು. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಯಾಕೆಂದರೆ ನಾರ್ತ್ ಇಂಡಿಯನ್ ಅವರೆಲ್ಲ ಸ್ವಲ್ಪ ಈರುಳ್ಳಿ ಜಾಸ್ತಿ ಯೂಸ್ ಮಾಡ್ತಾರೆ, ಚೆನ್ನಾಗಿ ಬರುತ್ತೆ ಗೊಜ್ಜು. ಇದು ಬದನೆಕಾಯಿ ಗೊಜ್ಜು ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಂಡು ನಾನು ಏನು ಸ್ಮ್ಯಾಶ್ ಮಾಡಿಕೊಂಡೆ ಬದನೆಕಾಯಿ, ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದೆಲ್ಲ ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಒಂದು 5ರಿಂದ 10 ನಿಮಿಷ ಫ್ರೈ ಆದಮೇಲೆ ಇದನ್ನ ನೀಟಾಗಿ ಬದನೆಕಾಯಿ ಸ್ಮ್ಯಾಶ್ ಮಾಡಿರೋದು ಕೂಡ ಅದಕ್ಕೆ ಹಾಕಿ ಫ್ರೈ ಮಾಡ್ಕೊತೀನಿ. ಈಗ ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿ, ಒಂದು 3/4 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ಕೊಂಡು ನೀಟಾಗಿ ಇದನ್ನ ಫ್ರೈ ಮಾಡ್ಕೊತಿದ್ದೀನಿ. ನಾವು ಏನು ಪೌಡರ್ ಹಾಕಿದ್ದೀವಿ ಅದ್ರ ಘಾಟು ಸ್ವಲ್ಪ ಹೋಗಿದ್ರ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗೋವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟು ಬೇಗನ್ ಭರ್ತಾ, ನಾರ್ತ್ ಇಂಡಿಯನ್ ಸ್ಟೈಲ್ ಬೇಗನ್ ಭರ್ತಾ ರೆಡಿ ಆಗುತ್ತೆ. ಈಗ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾದಂಥ ಬೇಗನ್ ಭರ್ತಾ, ಬದನೆಕಾಯಿ ಗೊಜ್ಜು, ಸುಟ್ಟು ಬದನೆಕಾಯಿ ಗೊಜ್ಜು
ರೆಡಿ ಆಗುತ್ತೆ. ನೀವು ಒಂದ್ಸಲ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿ ಬಂದಿತ್ತು, ತುಂಬಾ ರುಚಿಯಾಗಿತ್ತು. ನೀವು ಮಾಡಿ ನೋಡಿ, ನಾನು ಹೇಳಿದ ನಿಜಾನ ಇಲ್ಲ ಅಂತ ಕಮೆಂಟ್ ಮೂಲಕ ನೀವೇ ತಿಳಿಸಿ. ಈಗ ನಾನು ಅದನ್ನು ಚಪಾತಿ ಜೊತೆ ಸರ್ವ್ ಮಾಡ್ಕೊತಿದ್ದೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಸಲಹೆ, ಸೂಚನೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ದಯವಿಟ್ಟು ನಾನು ಮಾಡೋ ಅಡುಗೆ ರೆಸಿಪಿ ಹೇಗೆ ಬಂತು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಅದನ್ನ ಕಮೆಂಟ್ ಮೂಲಕ ಹಂಚ್ಕೊಂಡ್ರೆ ನಮಗೂ ಖುಷಿ ಇರುತ್ತೆ. ಮತ್ತು ಇನ್ನೂ ಯಾರೆಲ್ಲ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಮಾಡಿದ್ರೆ ನೀವು 2 ಚಪಾತಿ ತಿನ್ನೋರು 3 ಚಪಾತಿ, 2 ದೋಸೆ ತಿನ್ನೋರು 3 ದೋಸೆ ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.